ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. IPO ಸೀಸನ್ ಕಂಟಿನ್ಯೂ ಆಗ್ತದೆ. ಮುಂದಿನ ವಾರ ಕೂಡ 5 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಅದರಲ್ಲಿ ಶ್ರೀಜಿ ಶಿಪ್ಪಿಂಗ್ ಗ್ಲೋಬಲ್ ಲಿಮಿಟೆಡ್ IPO ಬಗ್ಗೆ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಇವತ್ತಿನ ವಿಡಿಯೋನಲ್ಲಿ ವಿಕ್ರಮ್ ಸೋಲಾರ್ ಲಿಮಿಟೆಡ್ ಕಂಪನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ವಿಕ್ರಮ್ ಸೋಲಾರ್ ಲಿಮಿಟೆಡ್ ತಮ್ಮ IPO ತರುವಂಥ ಪ್ಲಾನ್ಸನ್ನು ಮಾಡಿದರೆ, ಕಂಪನಿಯ ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿ ಇದೆ, ಕಂಪನಿ ಯಾವ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಾರೆ, ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ IPO ಇಂಪಾರ್ಟೆಂಟ್ ಡೇಟ್ಸ್, ಲಾಟ್ ಸೈಜ್ ಎಷ್ಟಿದೆ, ಕಂಪನಿಯ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಕಾಣಿಸ್ತಿದೆ, ಫಿನಾನ್ಷಿಯಲ್ಸ್ ಜಸ್ಟಿಫೈ ಆಗುತ್ತಾ, ಇಶ್ಯೂ ಸೈಜ್ ಎಷ್ಟಿದೆ, ಯಾವ ಕೆಟಗರಿಯಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ, ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತಾ, ಅದರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಹಾಗೆ ಇವರ ಕಾಂಪಿಟೇಟರ್ಸ್ ಯಾವ ಒಂದು ವ್ಯಾಲ್ಯೂಷನಲ್ಲಿ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಿದ್ದಾರೆ, ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತಾ, ಹಾಗೆ ಲಿಸ್ಟಿಂಗ್ ಗೇನ್ಸ್ ಎಷ್ಟು ನೋಡೋದಕ್ಕೆ ಸಿಗ್ತದೆ. ಸೊ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟ್ನಿಂದ ಅಪ್ಲೈ ಮಾಡಬೇಕಾ ಅಥವಾ ಲಾಂಗ್ ಟರ್ಮ್ ವ್ಯೂವನ್ನು ಇಟ್ಕೋಬೋದಾ, ಅದರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ವಿಕ್ರಮ್ ಸೋಲಾರ್ ಲಿಮಿಟೆಡ್ 2005ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇವರು ಮೇಜರ್ ಆಗಿ ಸೋಲಾರ್ PV ಮಾಡ್ಯೂಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ರೆಸಿಡೆನ್ಷಿಯಲ್ ಪರ್ಪಸ್ ಹಾಗೆ ಕಾರ್ಪೊರೇಟ್ ಪರ್ಪಸ್ಗಳಿಗೆ ಇವರು PV ಮಾಡ್ಯೂಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕೂಡ ಇವರು ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಮತ್ತು ಕನ್ಸ್ಟ್ರಕ್ಷನ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಅಂದರೆ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ಗಳಲ್ಲಿ ಕೂಡ ಈ ಕಂಪನಿ ಕೆಲಸ ಮಾಡ್ತಾರೆ. ಈ ಸೋಲಾರ್ PV ಮಾಡ್ಯೂಲ್ಗಳ ಡಿಸೈನ್ನಿಂದ ಹಿಡಿದು ಕನ್ಸ್ಟ್ರಕ್ಷನ್ ಕೆಲಸವನ್ನು ಕಂಪನಿ ಹ್ಯಾಂಡಲ್ ಮಾಡ್ತಾರೆ. ಒಂದು ಬಾರಿ ಇನ್ಸ್ಟಾಲೇಷನ್ ಆದಮೇಲೆ ಅದರ ಆಪರೇಷನ್ ಮತ್ತು ಮೇಂಟೆನೆನ್ಸ್ ಸರ್ವಿಸಸ್ ಅನ್ನು ಕೂಡ ಈ ಕಂಪನಿ ಪ್ರೊವೈಡ್ ಮಾಡ್ತಾರೆ. 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಕಂಪನಿ ಹೊಂದಿದ್ದಾರೆ. ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ಇದ್ರೆ, ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಚೆನ್ನೈನಲ್ಲಿ ಇದೆ. 23 ಸ್ಟೇಟ್ಗಳಲ್ಲಿ, 3 ಯೂನಿಯನ್ ಟೆರಿಟರಿಗಳಲ್ಲಿ ಇವರ ಪ್ರೆಸೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಒಂದು ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಇದೆ. 41 ಆಥರೈಸ್ಡ್ ಡಿಸ್ಟ್ರಿಬ್ಯೂಟರ್ಸ್ಗಳನ್ನು ಹೊಂದಿದ್ದಾರೆ. 64 ಡೀಲರ್ಸ್, 67 ಸಿಸ್ಟಮ್ ಇಂಟಿಗ್ರೇಟರ್ಸ್ಗಳು ಈ ಕಂಪನಿಯ ಪಾರ್ಟ್ ಆಗಿರ್ತಾರೆ. 1612 ಪರ್ಮನೆಂಟ್ ಎಂಪ್ಲಾಯೀಸ್ಗಳನ್ನು ಕಂಪನಿ ಹೊಂದಿದ್ದಾರೆ. 974 ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯೀಸ್ಗಳು ಕೂಡ ಇವರ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಇದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಆಗಿರುತ್ತೆ. ಸೊ ರೆಸಿಡೆನ್ಷಿಯಲ್ ಪರ್ಪಸ್ಗೆ ಹಾಗೆ ಕಾರ್ಪೊರೇಟ್ ಪರ್ಪಸ್ಗೆ ಬೇಕಾದಂಥ ಪ್ರಾಡಕ್ಟ್ಸ್ಗಳನ್ನು ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ವಿಕ್ರಮ್ ಸೋಲಾರ್ನ IPO ಆಗಸ್ಟ್ 19 ಮಂಗಳವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಆಗಸ್ಟ್ 21ರವರೆಗೂ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡ್ಬೋದು. 10 ರೂಪಾಯಿಯ ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಲೋವರ್ ಪ್ರೈಸ್ ಬ್ಯಾಂಡ್ 315, ಕಟ್ ಆಫ್ ಪ್ರೈಸ್ 332 ರೂಪಾಯಿ ಸೆಟ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ 332ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಪ್ರೈಸ್ನಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. 45 ಶೇರ್ಗಳ ಲಾಟ್ ಆಗಿದ್ದು, ಮಿನಿಮಮ್ 1 ಲಾಟ್ಗೆ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕು. ಹಾಗೆ ಈ ಕಂಪನಿ ಆಲ್ರೆಡಿ ಅನ್ಲಿಸ್ಟೆಡ್ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತದೆ. 385ರ ಪ್ರೈಸ್ನಲ್ಲಿ ಟ್ರೇಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಸೊ ಆ ಒಂದು ಪ್ರೈಸ್ನಿಂದ 16% ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ IPOನ ತರ್ತಾ ಇದ್ದಾರೆ. ಆದ್ದರಿಂದ ಲಿಸ್ಟಿಂಗ್ ಏನ ಪರ್ಸ್ಪೆಕ್ಟಿವ್ಸ್ಗಳು ಕೂಡ ಇರುತ್ತೆ. ವಿಕ್ರಮ್ ಸೋಲಾರ್ IPOನಲ್ಲಿ ಮಿನಿಮಮ್ 1 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 14,940 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. ಬಟ್ ಒಂದು ಅಕೌಂಟ್ನಿಂದ 1 ಲಾಟ್ಗೆ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಯಾಕೆಂದರೆ IPO ಓವರ್ ಸಬ್ಸ್ಕ್ರೈಬ್ ಆದಂಥ ಸಂದರ್ಭದಲ್ಲಿ ಕೇವಲ 1 ಲಾಟ್ನ ಅಲಾಟ್ಮೆಂಟ್ ಮಾತ್ರ ಆಗೋದು. ಸೊ ನೀವು ಎಷ್ಟೇ ಲಾಟ್ಸ್ಗೆ ಅಪ್ಲೈ ಮಾಡಿದ್ರೂ ಕೂಡ 1 ಲಾಟ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ಇದ್ದರೆ ಪ್ರತಿ ಅಕೌಂಟ್ನಿಂದ 1 ಲಾಟ್ಗೆ ಅಪ್ಲೈ ಮಾಡ್ಬೋದಾಗುತ್ತೆ. HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತೀರಾ ಅಂದರೆ 14 ಲಾಟ್ ಮಿನಿಮಮ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮ್ಯಾಕ್ಸಿಮಮ್ಗೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಇರೋದಿಲ್ಲ. IPO ಅಲಾಟ್ಮೆಂಟ್ ಡೇಟ್ 22 ಆಗಸ್ಟ್ ಆಗಿರುತ್ತೆ. ಮೇ ಬಿ 23 ಆಗಸ್ಟ್ಗೆ ನೀವು ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 25 ಆಗಸ್ಟ್ ರೀಫಂಡ್ ಕ್ರೆಡಿಟ್ ಡೇಟ್ ಆಗಿರುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಕೂಡ 25 ಆಗಸ್ಟ್ಗೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 26 ಆಗಸ್ಟ್ ಆಗಿರುತ್ತೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಅಸೆಟ್ನಲ್ಲಿ ಒಳ್ಳೆ ಒಂದು ಜಂಪ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಕಂಪನಿಯ ಟೋಟಲ್ ಇನ್ಕಮ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. ಹಾಗೆ ಪ್ರಾಫಿಟ್ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತಿದ್ದು, 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 15 ಕೋಟಿ ಇದ್ದಂಥ ಪ್ರಾಫಿಟ್ಸ್ 2024ರ ಫಿನಾನ್ಷಿಯಲ್ ಇಯರ್ಗೆ 80 ಕೋಟಿಗೆ ಜಂಪ್ ಆಗಿದೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ 140 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತದೆ. ಅದೇ ರೀತಿಯಲ್ಲಿ ಎಬಿಟಾ ಕೂಡ ಸ್ಟ್ರಾಂಗ್ ಆಗಿ ಜಂಪ್ ಆಗ್ತದೆ. ಅಷ್ಟು ಸ್ಟ್ರಾಂಗ್ ನೆಟ್ವರ್ತನ್ನು ಕಂಪನಿ ಹೊಂದಿಲ್ಲ, ಬಟ್ ಸ್ಟಿಲ್ ಒಂದು ಸ್ಟ್ರಾಂಗ್ ರಿಸರ್ವ್ಸ್ ಮತ್ತು ಸರ್ಪ್ಲಸ್ ಕಂಪನಿಯ ಬಳಿಯಲ್ಲಿ ಇದೆ. ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ಆಗಿ ಕನ್ಸಿಡರ್ ಆಗುತ್ತೆ. ಕಂಪನಿಯ ರೆವೆನ್ಯೂ ಬೈಫರ್ಕೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿ ಹೆಚ್ಚಾಗಿ ಡೊಮೆಸ್ಟಿಕ್ ಮಾರ್ಕೆಟ್ನಿಂದನೇ ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಬಟ್ ನೀವು 2024ರಲ್ಲಿ ರೆವೆನ್ಯೂ ಬೈಫರ್ಕೇಷನ್ ಅಬ್ಸರ್ವ್ ಮಾಡಿದಾಗ ನಮಗೆ ಹೆಚ್ಚಾಗಿ ಎಕ್ಸ್ಪೋರ್ಟ್ನಿಂದ ರೆವೆನ್ಯೂ ಜನರೇಟ್ ಆಗ್ತಿರೋದು ಕಾಣಿಸ್ತಿತ್ತು. ಬಟ್ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕೇವಲ 1% ರೆವೆನ್ಯೂ ಜನರೇಷನ್ ಎಕ್ಸ್ಪೋರ್ಟ್ನಿಂದ ಆಗಿದೆ.
US ಮತ್ತು ಯುರೋಪ್ಗೆ ಇವರು ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಸ್ವಲ್ಪ ಮಟ್ಟಿಗೆ ರೆವೆನ್ಯೂ ಬೈಫರ್ಕೇಷನ್ನಲ್ಲಿ ಡಿಫ್ರೆನ್ಸಸ್ ಕಾಣಿಸುತ್ತೆ. ಒಂದು ಬಾರಿ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇದ್ದರೆ ಒಂದು ಬಾರಿ ಎಕ್ಸ್ಪೋರ್ಟ್ನಿಂದ ಹೆಚ್ಚಿನ ರೆವೆನ್ಯೂಸನ್ನು ಜನರೇಟ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯ ಆರ್ಡರ್ ಸಿಗುತ್ತೆ ಮೇ ಬಿ ಅದರ ಬೇಸಿಸ್ ಮೇಲೆ ರೆವೆನ್ಯೂ ಡಿಸೈಡ್ ಆಗುತ್ತೆ. IPO ಇಶ್ಯೂ ಸೈಜ್ 2079 ಕೋಟಿ ಆಗಿದ್ದು ಫ್ರೆಶ್ ಇಶ್ಯೂ ಆಫರ್ ಫಾರ್ ಸೇಲ್ 2 ಕಾಣಿಸುತ್ತೆ. 580 ಕೋಟಿ ಅರೌಂಡಲ್ಲಿ ಆಫರ್ ಫಾರ್ ಸೇಲನ್ನು ತಂದಿದ್ದಾರೆ. ಇಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ. ಇದರಿಂದ ಕಂಪನಿಯ ಡೆವಲಪ್ಮೆಂಟ್ನಲ್ಲಿ ಯಾವುದೇ ರೀತಿಯ ಅಮೌಂಟ್ ಬಳಕೆ ಆಗೋದಿಲ್ಲ. ಬಟ್ ಫ್ರೆಶ್ ಇಶ್ಯೂ 1500 ಕೋಟಿ ಏನಿದೆ ಅದನ್ನು ಕಂಪನಿ ತಮ್ಮ ಡೆವಲಪ್ಮೆಂಟ್ನಲ್ಲಿ ಬಳಸ್ಬೋದಾಗುತ್ತೆ. ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತಿದ್ದಾರೆ. ಈ ಪ್ರಾಜೆಕ್ಟ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಈ ಒಂದು ಅಮೌಂಟನ್ನು ಬಳಸ್ಕೊಳ್ಳೋದಾಗಿ ಕಂಪನಿ ತಿಳಿಸಿದ್ದಾರೆ. ಹಾಗೆ ಜನರಲ್ ಕಾರ್ಪೊರೇಟ್ ಪರ್ಪಸ್ನಲ್ಲಿ ಕೂಡ ಈ ಒಂದು ಫಂಡ್ನ ಬಳಕೆ ಆಗುತ್ತೆ. ಹಾಗೆ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರನ್ನು ಮಾಡಿರೋದು ಅಲಾಟ್ಮೆಂಟ್ನ ಚಾನ್ಸಸನ್ನು ಇನ್ಕ್ರೀಸ್ ಮಾಡುತ್ತೆ. ಮೀಡಿಯಂ ಸೈಜ್ನ IPO ಕೂಡ ಆಗಿದೆ. ಹಾಗೆ QIB ಕ್ಯಾಟಗರಿಯಲ್ಲಿ 50% ಆಫರನ್ನು ಮಾಡಿದ್ದಾರೆ. HNI ಕ್ಯಾಟಗರಿಯಲ್ಲಿ 15% ಆಫರ್ ಇರುತ್ತೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ 10-15% ಅರೌಂಡಲ್ಲಿ ಇದ್ದರೆ ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ವಿಕ್ರಮ್ ಸೋಲಾರ್ನ IPO ವ್ಯಾಲ್ಯೂಷನನ್ನು ಅಬ್ಸರ್ವ್ ಮಾಡಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ ₹332 ಕಂಪನಿಯನ್ನು ಸೆಟ್ ಮಾಡಿದ್ದಾರೆ. ಈ ಒಂದು ಪ್ರೈಸ್ನಲ್ಲಿ ಮಾರ್ಕೆಟ್ ಕ್ಯಾಪ್ 12,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತಿದ್ದು ಒಂದು ಮಿಡ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಾರೆ. ಅರ್ನಿಂಗ್ ಪರ್ ಶೇರ್ ₹4.60 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. PE ರೇಷಿಯೋ 72 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಆಗಿ ಕನ್ಸಿಡರ್ ಆಗುತ್ತೆ. ಯಾಕೆಂದರೆ ಇಂಡಸ್ಟ್ರಿ PE 45 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಅಂದರೆ ಇವರ ಕಾಂಪಿಟೇಟರ್ ಕಂಪನಿಗಳು ಇನ್ನೂ ಕಡಿಮೆ ವ್ಯಾಲ್ಯೂಷನಲ್ಲಿ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಿದ್ದಾರೆ. ROE 17% ಅರೌಂಡಲ್ಲಿದೆ. ROCE 25% ಕಾಣಿಸುತ್ತೆ. ಸ್ಟ್ರಾಂಗ್ ರಿಟರ್ನ್ಸನ್ನು ಈ ಕಂಪನಿ ಇನ್ವೆಸ್ಟರ್ಸ್ಗಳಿಗೆ ಆಲ್ರೆಡಿ ಜನರೇಟ್ ಮಾಡಿ ಕೊಟ್ಟಿದೆ. ಡೆಟ್ ಟು ಇಕ್ವಿಟಿ 0.2 ಇದೆ, ಮ್ಯಾನೇಜಬಲ್ ಆಗಿರುತ್ತೆ. ರಿಟರ್ನ್ ಆನ್ ನೆಟ್ವರ್ತ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಇದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಸೊ ಕಂಪನಿಯ ಕಾಂಪಿಟರ್ಸನ್ನು ಅಬ್ಸರ್ವ್ ಮಾಡಿದಾಗ ವಾರಿ ಎನರ್ಜೀಸ್, ಪ್ರೀಮಿಯರ್ ಎನರ್ಜೀಸ್, ವೆಬ್ಸಾಲ್ ಎನರ್ಜಿ ಸಿಸ್ಟಮ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಈ ಕಂಪನಿಗಳು 40-45 PEಯಲ್ಲಿ ಟ್ರೇಡ್ ಆಗ್ತದೆ. ಬಟ್ ವಿಕ್ರಮ್ ಸೋಲಾರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ IPOನ ತರ್ತಾ ಇದ್ದಾರೆ. IPO ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ಅಬ್ಸರ್ವ್ ಮಾಡಿದಾಗ ಒಂದು ಇಂಟಿಗ್ರೇಟೆಡ್ ಸೋಲಾರ್ ಸೊಲ್ಯೂಷನ್ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಸೋಲಾರ್ ಮಾಡ್ಯೂಲ್ಗಳ ಡಿಸೈನ್ನಿಂದ ಹಿಡಿದು ಕನ್ಸ್ಟ್ರಕ್ಷನನ್ನು ಕಂಪನಿನೇ ಮಾಡ್ತಾರೆ. ಹಾಗೆ ಅದನ್ನು ಇನ್ಸ್ಟಾಲ್ ಕೂಡ ಮಾಡ್ತಾರೆ. ಸೊ ಕಂಪನಿ ಒಂದು ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ ಆಗಿದ್ದು ಒಂದು ಲಾರ್ಜ್ ಇನ್ಸ್ಟಾಲ್ಡ್ ಬೇಸನ್ನು ಕೂಡ ಹೊಂದಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಕೂಡ ಇನ್ನಷ್ಟು ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದಾರೆ. ಎಕ್ಸ್ಪ್ಯಾನ್ಷನ್ ಕೂಡ ನಡೀತಿದೆ. ಸೊ ಅದರಲ್ಲಿ IPO ಫಂಡ್ಸನ್ನು ಕೂಡ ಬಳಸ್ಕೋತಾರೆ. ಸ್ಟ್ರಾಂಗ್ ಕಸ್ಟಮರ್ ರಿಲೇಷನ್ಶಿಪ್ಪನ್ನು ಕೂಡ ಕಂಪನಿ ಹೊಂದಿದ್ದಾರೆ. R&D ಬಗ್ಗೆ ಹೆಚ್ಚಿನ ಒಂದು ಫೋಕಸನ್ನು ಮಾಡ್ತಾರೆ. ಹೊಸದಾಗಿ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ವೀಕ್ನೆಸ್ ಕೂಡ ಈ ಒಂದು IPOನಲ್ಲಿ ನೋಡೋದಕ್ಕೆ ಸಿಗುತ್ತೆ. PLI ಸ್ಕೀಮ್ನ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸ್ ಈ ಒಂದು ಸೆಕ್ಟರ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗೌರ್ಮೆಂಟ್ನ ಪಾಲಿಸೀಸ್ಗಳು ಯಾವ ರೀತಿಯಲ್ಲಿ ಇರುತ್ತೆ ಆ ಬೇಸಿಸ್ ಮೇಲೆ ಬಿಸ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಸೊ ರೀಸೆಂಟಾಗಿ ಸೋಲಾರ್ PV ಮಾಡ್ಯೂಲ್ ಮ್ಯಾನುಫ್ಯಾಕ್ಚರರ್ ಕಂಪನಿಗಳು ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಡ್ತಿದೆ. ಗೌರ್ಮೆಂಟ್ನ ಬ್ಯಾಕಿಂಗ್ ಇರೋದು ಕೂಡ ಈ ಕಂಪನಿಗಳಿಗೆ ಪಾಸಿಟಿವ್ ಆಗಿದೆ. US ಕೂಡ ಹೆಚ್ಚಾಗಿ ಪ್ರಾಡಕ್ಟ್ಸ್ಗಳು ಎಕ್ಸ್ಪೋರ್ಟ್ ಆಗ್ತಿದೆ. ಬಟ್ ಟ್ರಂಪ್ ಅವರ ಟ್ಯಾರಿಫ್ ರಿಲೇಟೆಡ್ ಕನ್ಸರ್ನ್ಸ್ನಿಂದ ಮುಂದೆ ಬಿಸ್ನೆಸ್ ಯಾವ ರೀತಿಯಲ್ಲಿ ಟರ್ನ್ಔಟ್ ಆಗುತ್ತೆ ಅದು ಕೂಡ ಸ್ವಲ್ಪ ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ಸೊ ಆ ಒಂದು ರಿಸ್ಕ್ ಕೂಡ ಈ ಒಂದು ಬಿಸ್ನೆಸ್ನಲ್ಲಿ ಇದೆ. ಹಾಗೆ ರಾ ಮೆಟೀರಿಯಲ್ಸ್ಗಳನ್ನು ಕೂಡ ಬೇರೆ ಕಡೆಯಿಂದ ತರಿಸ್ಕೊಳ್ತಿದ್ರೆ ಅದರ ಮೇಲೆ ಕೂಡ ಸ್ವಲ್ಪ ಇಂಪ್ಯಾಕ್ಟ್ಸ್ ಈ ರೀತಿಯ ಟ್ಯಾರಿಫ್ಸ್ಗಳಿಂದ ಆಗ್ಬೋದು. ಸೊ ಆ ಒಂದು ಕನ್ಸರ್ನ್ ಕೂಡ ಇದೆ. EPC ಪ್ರಾಜೆಕ್ಟ್ಸ್ಗಳಿಗೆ ಅಪ್ರೂವಲ್ಸ್ಗಳು ಕೂಡ ಸಾಕಷ್ಟು ಬೇಕಾಗುತ್ತೆ. ಆ ಅಪ್ರೂವಲ್ಸ್ ಡಿಲೇ ಆದರೆ ಬಿಸ್ನೆಸ್ನಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಬರ್ಬೋದು. ಸೊ ಈ ರೀತಿಯ ಒಂದು ರಿಸ್ಕ್ ಏನಿದೆ ವಾರಿ ಎನರ್ಜೀಸ್, ಪ್ರೀಮಿಯರ್ ಎನರ್ಜೀಸ್ ಕಂಪನೀಸ್ನಲ್ಲಿ ಕೂಡ ಇದೆ. ಸಿಮಿಲರ್ ರಿಸ್ಕ್ ಈ ಒಂದು ಬಿಸ್ನೆಸ್ನಲ್ಲಿ ಕೂಡ ಇರುತ್ತೆ. ವಿಕ್ರಮ್ ಸೋಲಾರ್ IPO ರಿಜಿಸ್ಟರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ ₹64 ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದೆ. ₹332 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. ಸೊ 20% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಒಳ್ಳೆಯ ಒಂದು ಲಿಸ್ಟಿಂಗ್ ಗೇನೇ ಆಗಿರುತ್ತೆ. ಕೊನೆ ದಿನ ಇಷ್ಟೇ ಒಂದು ಲಿಸ್ಟಿಂಗ್ ಗೇನ್ ಕಾಣಿಸ್ತಿದ್ರೆ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಈ ಒಂದು ಕಂಪನಿಯನ್ನು ಮೀಡಿಯಂ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದು. ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸ್ತಿದೆ. ಆದ್ದರಿಂದ ಪ್ರೀಮಿಯರ್ ಎನರ್ಜೀಸ್, ವಾರಿ ಎನರ್ಜೀಸ್ ಲಾಂಗ್ ಟರ್ಮ್ಗೆ ಒಳ್ಳೆಯ ಒಂದು ಬೆಟ್ ಆಗ್ಬೋದು. ಬಟ್ ಈ ಒಂದು ಕಂಪನಿ ಕೂಡ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ರೆಕಗ್ನಿಷನನ್ನು ಹೊಂದಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ತಾ ಹೋದರೆ ಖಂಡಿತವಾಗ್ಲೂ ವ್ಯಾಲ್ಯೂಷನ್ ಚೀಪ್ ಆಗ್ಬೋದು. ಹಾಗೆ ಕಂಪನಿ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ಒಂದು ಬಿಸ್ನೆಸ್ಸನ್ನು ರೀಸೆಂಟ್ ಟೈಮ್ನಲ್ಲಿ ಮಾಡ್ತಿದ್ದಾರೆ. ಸೊ ಮುಂದಿನ ಫಿನಾನ್ಷಿಯಲ್ ಇಯರ್ನಲ್ಲಿ ಎಕ್ಸ್ಪೋರ್ಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಹೋದರೆ ಕಂಪನಿಯ ರೆವೆನ್ಯೂಸ್, ಪ್ರಾಫಿಟ್ಸ್ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು. ಸೊ ಮೀಡಿಯಂ ಟರ್ಮ್ಗೆ ಕನ್ಸಿಡರ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ ಬರ್ತಿದೆ ಅದರ ಬೇಸಿಸ್ ಮೇಲೆ ಡಿಸಿಷನನ್ನು ತಗೋಬೋದು.
ಸೊ 20-25% ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ವಿಕ್ರಮ್ ಸೋಲಾರ್ IPO ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.